ಇಡೀ ವಿಶ್ವಕ್ಕೆ ಕಾಫಿಯ ಸ್ವಾದ ಪಸರಿಸಿದ ಕಾಫಿನಾಡಿನ ಕಾಫಿ ಬೆಳೆಗಾರರು ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಲೇ ಇದ್ದಾರೆ. ಇದೀಗ ಆ ಹುಳಗಳ ಕಾಟ ಅರೇಬಿಕಾ ಕಾಫಿ ಬೆಳೆಗಾರರನ್ನ ತಲ್ಲಣಗೊಳಿಸಿದೆ. ಅರೇಬಿಕಾ ಕಾಫಿಗೆ ಈಗ ಮತ್ತೊಂದು ಆತಂಕ. ಹುಳಗಳ ಕಾಟಕ್ಕೆ ಕಾಫಿ ಬೆಳೆ ಒಣಗುವ ಭೀತಿ. ಕಾಫಿ ನಾಡು ಚಿಕ್ಕಮಗಳೂರು ಅಂದ್ರೆ ಕಾಫಿಯ ಕಣಜ. ಇಲ್ಲಿ ಅರೇಬಿಕಾ ರೋಬಸ್ಟಾ ತಳಿಗಳ ಕಾಫಿಯೇ ಹೆಚ್ಚು. ಆದ್ರೆ ಇತ್ತೀಚಿನ ವರ್ಷದಲ್ಲಿ ಬೋರರ್ ಕೀಟಗಳ ಕಾಟಕ್ಕೆ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊದಲೆಲ್ಲ ನಾವು ಕಾಂಡ ಕೊರಕ ಇತ್ತು, ಸ್ಟಮ್ ಬೋರರ್ ಅಂತೇಳಿ, ಆಮೇಲೆ ಬೆರಿ ಬೋರರು, ಅದು ಕಾಯಿ ಕೊರಕ ಅದಿತ್ತು. ಈಗ ಎಲ್ಲ ರಂಬೆಗಳಿಗೆ ಹುಳ ಹೊಡಿತಿರೋದು. ನಾವು ಈ ಹಿಂದೆ ಕಳೆದ 1-2 ತಿಂಗಳಿಂದ ಗಿಡಗಳೆಲ್ಲ ಒಣಗಕ್ಕೆ ಶುರುವಾಗಿತ್ತು. ಹಾಗಾಗಿ ನಾವು ಬಿಸಿಲಿನ ತಾಪಮಾನಕ್ಕೆ ಗಿಡ ಒಣಗಿರ್ಬೋದು ಅಂತೇಳಿ ನಾವೇನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಕಾಡಾನೆ, ಕಾಡು ಕೋಣಗಳ ಹಾವಳಿ ಹೈರಾಣಾಗಿದ್ದ ಕಾಫಿ ಬೆಳೆಗಾರರಿಗೆ ರೆಕ್ಕೆ ಕೊರಕ ಹುಳಗಳ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರಿನ ಮಲ್ಕಂದೂರು ಭಾಗದಲ್ಲಿ ಈ ಸಮಸ್ಯೆ ಹೆಚ್ಚಾಗಿದ್ದು ಕಾಫಿ ಬೆಳೆಗಾರರು ತಲ್ಲಣಗೊಂಡಿದ್ದಾರೆ. ಇದು ಹವಾಮಾನ ವೈಪರೀತ್ಯದಿಂದ ಕಾಫಿ ತೋಟಗಳಿಗೆ ಹಲವಾರು ನಷ್ಟವನ್ನು ನಾವು ಅನುಭವಿಸಿದ್ವಿ. ಈಗಾಗಲೇ ಮತ್ತೆ ಈಗ ರೆಕ್ಕೆ ಕೊರಕ ಅಂತಂದರೆ ಗಿಡಗಳೇ ನಾಶ ಆಗುವ ಒಂದು ಸಂಭವ ಇದೆ. ಹಾಗಾಗಿ ನಾವು ಕಾಫಿ ಮಂಡಳಿಯವರಿಗೆ ಒತ್ತಾಯ ಮಾಡ್ತೇವೆ, ದಯಮಾಡಿ ತಾವು ಅಧಿಕಾರಿಗಳನ್ನ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಇದು ಯಾವ ರೀತಿ ಡಿಸೀಸ್ ಅಂಥೇಳಿ ತಾವು ಬಂದು ಪರಿಶೀಲನೆ ಮಾಡಿ ಇದನ್ನು ಸಂಶೋಧನೆ ಮಾಡಬೇಕು ಅಂಥೇಳಿ ನಾವು ಬೆಳೆಗಾರರ ಪರವಾಗಿ ಒತ್ತಾಯ ಮಾಡ್ತೀವಿ. ಇನ್ನು ಭದ್ರಾ ಅಭಯಾರಣ್ಯದ ಸಮೀಪವೇ ಇರುವ ಈ ಪ್ರದೇಶದಲ್ಲಿ ಈ ಹುಳಗಳಿಂದ ಅರೇಬಿಕಾಕ್ಕೆ ಸಂಕಷ್ಟ ಎದುರಾಗಿದೆ. ಕೆಲವು ತಿಂಗಳ ಹಿಂದೆಯೇ ಗಿಡದ ಎಲೆ ಹಾಗೂ ಗಿಡ ಒಣಗ್ತಾ ಇದೆಯಂತೆ. ಕೀಟಗಳ ಕಾಟಕ್ಕೆ ಕಾಫಿ ಬೆಳೆಗಾರರು ಸುಸ್ತಾಗಿದ್ದಾರೆ. ತಕ್ಷಣವೇ ಕಾಫಿ ಮಂಡಳಿ ಸಂಶೋಧನೆಗೆ ಮುಂದಾಗುವಂತೆ ಕಾಫಿ ಬೆಳೆಗಾರರು ಆಗ್ರಹಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇಡೀ ವಿಶ್ವಕ್ಕೆ ಕಾಫಿಯ ಸ್ವಾದ ಪಸರಿಸಿದ ಕಾಫಿನಾಡಿನ ಕಾಫಿ ಬೆಳೆಗಾರರು ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಲೇ ಇದ್ದಾರೆ. ಇದೀಗ ಆ ಹುಳಗಳ ಕಾಟ ಅರೇಬಿಕಾ ಕಾಫಿ ಬೆಳೆಗಾರರನ್ನ ತಲ್ಲಣಗೊಳಿಸಿದೆ. ಅರೇಬಿಕಾ ಕಾಫಿಗೆ ಈಗ ಮತ್ತೊಂದು ಆತಂಕ. ಹುಳಗಳ ಕಾಟಕ್ಕೆ ಕಾಫಿ ಬೆಳೆ ಒಣಗುವ ಭೀತಿ. ಕಾಫಿ ನಾಡು ಚಿಕ್ಕಮಗಳೂರು ಅಂದ್ರೆ ಕಾಫಿಯ ಕಣಜ. ಇಲ್ಲಿ ಅರೇಬಿಕಾ ರೋಬಸ್ಟಾ ತಳಿಗಳ ಕಾಫಿಯೇ ಹೆಚ್ಚು. ಆದ್ರೆ ಇತ್ತೀಚಿನ ವರ್ಷದಲ್ಲಿ ಬೋರರ್ ಕೀಟಗಳ ಕಾಟಕ್ಕೆ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊದಲೆಲ್ಲ ನಾವು ಕಾಂಡ ಕೊರಕ ಇತ್ತು, ಸ್ಟಮ್ ಬೋರರ್ ಅಂತೇಳಿ, ಆಮೇಲೆ ಬೆರಿ ಬೋರರು, ಅದು ಕಾಯಿ ಕೊರಕ ಅದಿತ್ತು. ಈಗ ಎಲ್ಲ ರಂಬೆಗಳಿಗೆ ಹುಳ ಹೊಡಿತಿರೋದು. ನಾವು ಈ ಹಿಂದೆ ಕಳೆದ 1-2 ತಿಂಗಳಿಂದ ಗಿಡಗಳೆಲ್ಲ ಒಣಗಕ್ಕೆ ಶುರುವಾಗಿತ್ತು. ಹಾಗಾಗಿ ನಾವು ಬಿಸಿಲಿನ ತಾಪಮಾನಕ್ಕೆ ಗಿಡ ಒಣಗಿರ್ಬೋದು ಅಂತೇಳಿ ನಾವೇನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಕಾಡಾನೆ, ಕಾಡು ಕೋಣಗಳ ಹಾವಳಿ ಹೈರಾಣಾಗಿದ್ದ ಕಾಫಿ ಬೆಳೆಗಾರರಿಗೆ ರೆಕ್ಕೆ ಕೊರಕ ಹುಳಗಳ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರಿನ ಮಲ್ಕಂದೂರು ಭಾಗದಲ್ಲಿ ಈ ಸಮಸ್ಯೆ ಹೆಚ್ಚಾಗಿದ್ದು ಕಾಫಿ ಬೆಳೆಗಾರರು ತಲ್ಲಣಗೊಂಡಿದ್ದಾರೆ. ಇದು ಹವಾಮಾನ ವೈಪರೀತ್ಯದಿಂದ ಕಾಫಿ ತೋಟಗಳಿಗೆ ಹಲವಾರು ನಷ್ಟವನ್ನು ನಾವು ಅನುಭವಿಸಿದ್ವಿ. ಈಗಾಗಲೇ ಮತ್ತೆ ಈಗ ರೆಕ್ಕೆ ಕೊರಕ ಅಂತಂದರೆ ಗಿಡಗಳೇ ನಾಶ ಆಗುವ ಒಂದು ಸಂಭವ ಇದೆ. ಹಾಗಾಗಿ ನಾವು ಕಾಫಿ ಮಂಡಳಿಯವರಿಗೆ ಒತ್ತಾಯ ಮಾಡ್ತೇವೆ, ದಯಮಾಡಿ ತಾವು ಅಧಿಕಾರಿಗಳನ್ನ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಇದು ಯಾವ ರೀತಿ ಡಿಸೀಸ್ ಅಂಥೇಳಿ ತಾವು ಬಂದು ಪರಿಶೀಲನೆ ಮಾಡಿ ಇದನ್ನು ಸಂಶೋಧನೆ ಮಾಡಬೇಕು ಅಂಥೇಳಿ ನಾವು ಬೆಳೆಗಾರರ ಪರವಾಗಿ ಒತ್ತಾಯ ಮಾಡ್ತೀವಿ. ಇನ್ನು ಭದ್ರಾ ಅಭಯಾರಣ್ಯದ ಸಮೀಪವೇ ಇರುವ ಈ ಪ್ರದೇಶದಲ್ಲಿ ಈ ಹುಳಗಳಿಂದ ಅರೇಬಿಕಾಕ್ಕೆ ಸಂಕಷ್ಟ ಎದುರಾಗಿದೆ. ಕೆಲವು ತಿಂಗಳ ಹಿಂದೆಯೇ ಗಿಡದ ಎಲೆ ಹಾಗೂ ಗಿಡ ಒಣಗ್ತಾ ಇದೆಯಂತೆ. ಕೀಟಗಳ ಕಾಟಕ್ಕೆ ಕಾಫಿ ಬೆಳೆಗಾರರು ಸುಸ್ತಾಗಿದ್ದಾರೆ. ತಕ್ಷಣವೇ ಕಾಫಿ ಮಂಡಳಿ ಸಂಶೋಧನೆಗೆ ಮುಂದಾಗುವಂತೆ ಕಾಫಿ ಬೆಳೆಗಾರರು ಆಗ್ರಹಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇಡೀ ವಿಶ್ವಕ್ಕೆ ಕಾಫಿಯ ಸ್ವಾದ ಪಸರಿಸಿದ ಕಾಫಿನಾಡಿನ ಕಾಫಿ ಬೆಳೆಗಾರರು ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಲೇ ಇದ್ದಾರೆ. ಇದೀಗ ಆ ಹುಳಗಳ ಕಾಟ ಅರೇಬಿಕಾ ಕಾಫಿ ಬೆಳೆಗಾರರನ್ನ ತಲ್ಲಣಗೊಳಿಸಿದೆ. ಅರೇಬಿಕಾ ಕಾಫಿಗೆ ಈಗ ಮತ್ತೊಂದು ಆತಂಕ. ಹುಳಗಳ ಕಾಟಕ್ಕೆ ಕಾಫಿ ಬೆಳೆ ಒಣಗುವ ಭೀತಿ.
ಕಾಫಿ ನಾಡು ಚಿಕ್ಕಮಗಳೂರು ಅಂದ್ರೆ ಕಾಫಿಯ ಕಣಜ. ಇಲ್ಲಿ ಅರೇಬಿಕಾ, ರೊಬಸ್ಟಾ ತಳಿಗಳ ಕಾಫಿಯೇ ಹೆಚ್ಚು. ಆದರೆ ಇತ್ತೀಚಿನ ವರ್ಷದಲ್ಲಿ ಬೋರರ್ ಕೀಟಗಳ ಕಾಟಕ್ಕೆ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊದಲೆಲ್ಲ ನಾವು ಕಾಂಡ ಕೊರಕ ಇತ್ತು, ಸ್ಟಮ್ ಬೋರರ್ ಅಂತೇಳಿ, ಆಮೇಲೆ ಬೆರಿ ಬೋರರು, ಅದು ಕಾಯಿ ಕೊರಕ ಅದಿತ್ತು. ಈಗ ಎಲ್ಲ ರಂಬೆಗಳಿಗೆ ಹುಳ ಹೊಡಿತಿರೋದು. ನಾವು ಈ ಹಿಂದೆ ಕಳೆದ 1-2 ತಿಂಗಳಿಂದ ಗಿಡಗಳೆಲ್ಲ ಒಣಗಕ್ಕೆ ಶುರುವಾಗಿತ್ತು. ಹಾಗಾಗಿ ನಾವು ಬಿಸಿಲಿನ ತಾಪಮಾನಕ್ಕೆ ಗಿಡ ಒಣಗಿರ್ಬೋದು ಅಂತೇಳಿ ನಾವೇನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಕಾಡಾನೆ, ಕಾಡು ಕೋಣಗಳ ಹಾವಳಿ ಹೈರಾಣಾಗಿದ್ದ ಕಾಫಿ ಬೆಳೆಗಾರರಿಗೆ ರೆಕ್ಕೆ ಕೊರಕ ಹುಳಗಳ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರಿನ ಮಲ್ಕಂದೂರು ಭಾಗದಲ್ಲಿ ಈ ಸಮಸ್ಯೆ ಹೆಚ್ಚಾಗಿದ್ದು ಕಾಫಿ ಬೆಳೆಗಾರರು ತಲ್ಲಣಗೊಂಡಿದ್ದಾರೆ. ಇದು ಹವಾಮಾನ ವೈಪರೀತ್ಯದಿಂದ ಕಾಫಿ ತೋಟಗಳಿಗೆ ಹಲವಾರು ನಷ್ಟವನ್ನು ನಾವು ಅನುಭವಿಸಿದ್ವಿ. ಈಗಾಗಲೇ ಮತ್ತೆ ಈಗ ರೆಕ್ಕೆ ಕೊರಕ ಅಂತಂದರೆ ಗಿಡಗಳೇ ನಾಶ ಆಗುವ ಒಂದು ಸಂಭವ ಇದೆ. ಹಾಗಾಗಿ ನಾವು ಕಾಫಿ ಮಂಡಳಿಯವರಿಗೆ ಒತ್ತಾಯ ಮಾಡ್ತೇವೆ, ದಯಮಾಡಿ ತಾವು ಅಧಿಕಾರಿಗಳನ್ನ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಇದು ಯಾವ ರೀತಿ ಡಿಸೀಸ್ ಅಂಥೇಳಿ ತಾವು ಬಂದು ಪರಿಶೀಲನೆ ಮಾಡಿ ಇದನ್ನು ಸಂಶೋಧನೆ ಮಾಡಬೇಕು ಅಂಥೇಳಿ ನಾವು ಬೆಳೆಗಾರರ ಪರವಾಗಿ ಒತ್ತಾಯ ಮಾಡ್ತೀವಿ. ಇನ್ನು ಭದ್ರಾ ಅಭಯಾರಣ್ಯದ ಸಮೀಪವೇ ಇರುವ ಈ ಪ್ರದೇಶದಲ್ಲಿ ಈ ಹುಳಗಳಿಂದ ಅರೇಬಿಕಾಕ್ಕೆ ಸಂಕಷ್ಟ ಎದುರಾಗಿದೆ. ಕೆಲವು ತಿಂಗಳ ಹಿಂದೆಯೇ ಗಿಡದ ಎಲೆ ಹಾಗೂ ಗಿಡ ಒಣಗ್ತಾ ಇದೆಯಂತೆ. ಕೀಟಗಳ ಕಾಟಕ್ಕೆ ಕಾಫಿ ಬೆಳೆಗಾರರು ಸುಸ್ತಾಗಿದ್ದಾರೆ. ತಕ್ಷಣವೇ ಕಾಫಿ ಮಂಡಳಿ ಸಂಶೋಧನೆಗೆ ಮುಂದಾಗುವಂತೆ ಕಾಫಿ ಬೆಳೆಗಾರರು ಆಗ್ರಹಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಳೆದ 1-2 ತಿಂಗಳಿಂದ ಗಿಡಗಳೆಲ್ಲ ಒಣಗಕ್ಕೆ ಶುರುವಾಗಿತ್ತು. ಹಾಗಾಗಿ ನಾವು ಬಿಸಿಲಿನ ತಾಪಮಾನಕ್ಕೆ ಗಿಡ ಒಣಗಿರ್ಬೋದು ಅಂತೇಳಿ ನಾವೇನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಕಾಡಾನೆ, ಕಾಡು ಕೋಣಗಳ ಹಾವಳಿ ಹೈರಾಣಾಗಿದ್ದ ಕಾಫಿ ಬೆಳೆಗಾರರಿಗೆ ರೆಕ್ಕೆ ಕೊರಕ ಹುಳಗಳ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರಿನ ಮಲ್ಕಂದೂರು ಭಾಗದಲ್ಲಿ ಈ ಸಮಸ್ಯೆ ಹೆಚ್ಚಾಗಿದ್ದು ಕಾಫಿ ಬೆಳೆಗಾರರು ತಲ್ಲಣಗೊಂಡಿದ್ದಾರೆ. ಇದು ಹವಾಮಾನ ವೈಪರೀತ್ಯದಿಂದ ಕಾಫಿ ತೋಟಗಳಿಗೆ ಹಲವಾರು ನಷ್ಟವನ್ನು ನಾವು ಅನುಭವಿಸಿದ್ವಿ. ಈಗಾಗಲೇ ಮತ್ತೆ ಈಗ ರೆಕ್ಕೆ ಕೊರಕ ಅಂತಂದರೆ ಗಿಡಗಳೇ ನಾಶ ಆಗುವ ಒಂದು ಸಂಭವ ಇದೆ. ಹಾಗಾಗಿ ನಾವು ಕಾಫಿ ಮಂಡಳಿಯವರಿಗೆ ಒತ್ತಾಯ ಮಾಡ್ತೇವೆ, ದಯಮಾಡಿ ತಾವು ಅಧಿಕಾರಿಗಳನ್ನ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಇದು ಯಾವ ರೀತಿ ಡಿಸೀಸ್ ಅಂಥೇಳಿ ತಾವು ಬಂದು ಪರಿಶೀಲನೆ ಮಾಡಿ ಇದನ್ನು ಸಂಶೋಧನೆ ಮಾಡಬೇಕು ಅಂಥೇಳಿ ನಾವು ಬೆಳೆಗಾರರ ಪರವಾಗಿ ಒತ್ತಾಯ ಮಾಡ್ತೀವಿ. ಇನ್ನು ಭದ್ರಾ ಅಭಯಾರಣ್ಯದ ಸಮೀಪವೇ ಇರುವ ಈ ಪ್ರದೇಶದಲ್ಲಿ ಈ ಹುಳಗಳಿಂದ ಅರೇಬಿಕಾಕ್ಕೆ ಸಂಕಷ್ಟ ಎದುರಾಗಿದೆ. ಕೆಲವು ತಿಂಗಳ ಹಿಂದೆಯೇ ಗಿಡದ ಎಲೆ ಹಾಗೂ ಗಿಡ ಒಣಗ್ತಾ ಇದೆಯಂತೆ. ಕೀಟಗಳ ಕಾಟಕ್ಕೆ ಕಾಫಿ ಬೆಳೆಗಾರರು ಸುಸ್ತಾಗಿದ್ದಾರೆ. ತಕ್ಷಣವೇ ಕಾಫಿ ಮಂಡಳಿ ಸಂಶೋಧನೆಗೆ ಮುಂದಾಗುವಂತೆ ಕಾಫಿ ಬೆಳೆಗಾರರು ಆಗ್ರಹಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.